ಮಾಧುಸ್ವಾಮಿ ಅವರನ್ನು ಮನವೊಲಿಸಿದ ಬಳಿಕ ವಿ ಸೋಮಣ್ಣ ಅವರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆಯಲ್ಲಿ ಎದುರಾಗ್ತಾ ಇದೆ. ಸೀದಾ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದರು. ಮಾಧುಸ್ವಾಮಿ ಅವರೊಂದಿಗೆ ಮಸಾಲೆ ಜಯರಾಮ್ ತೋಟದಲ್ಲಿ ಮಾತಾಡಿಸಿದ್ರು. ಏನೋ ಶಮನ ಆದಂತೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಇದಾಗತ್ತೆ ಅನ್ನೋದು ಮತ ಎಣಿಕೆ ದಿನ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ. ಇದರ ನಡುವೆ ಕಾರ್ಯಕರ್ತರನ್ನು ಈಗ ಸಮನ್ವಯ ಮಾಡಬೇಕಲ್ವಾ, ಇದು ಹೇಗೆ ಅಂತ ನೋಡಿದಾಗ ಇನ್ನೊಂದು ಅಗ್ನಿ ಪರೀಕ್ಷೆ ಸೋಮಣ್ಣ ಅವರಿಗೆ. ಎರಡೂ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಚಾಲೆಂಜ್ ಅವರಿಗೆ ಇದೆ. ತುಮಕೂರಲ್ಲಿ ಸಮನ್ವಯತೆಗೋಸ್ಕರವಾಗಿ ಸಮಾವೇಶ ನಡೆಸಬೇಕು ಅಂತೇಳಿ ಸಜ್ಜಾಗ್ತಾ ಇದ್ದಾರೆ. ತುರುವೇಕೆರೆ ಸಮಾವೇಶದ ಗೊಂದಲಕ್ಕೆ ಈ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ತೆರೆ ಎಳಿಬೇಕು ಅಂತ ಅವರ ಒಂದು ಪ್ರಯತ್ನ. ವೇದಿಕೆ ಎದುರುಗಡೆನೆ BJPಯ ಸಾಕಷ್ಟು ಮುಖಂಡರು ಆಕ್ರೋಶವನ್ನು ಹೊರಹಾಕಿದರು. ಯಾಕಂದರೆ ಮಾಧುಸ್ವಾಮಿ ಅವ್ರನ್ನ ಒಂದು ಮಾತು ಕೇಳಿದೆ, ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಸೋಮಣ್ಣ ಅವ್ರನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ನೀವೇನಣ್ಣ ಹಾಗಾದರೆ ಮಾಧುಸ್ವಾಮಿ ಅವರೇ, ನಿಮಗೇನು ಬೆಲೆ ಇಲ್ವಾ? ಬೇರೆ BJP ನಾಯಕರುಗಳು ಇಲ್ಲಿ ಬೆಲೆ ಇಲ್ವಾ? ಅಭಿಪ್ರಾಯಕ್ಕೆ ಇಲ್ಲೊಂದು ಮನ್ನಣೆ ಇಲ್ವಾ? ಇಲ್ಲಿಂದನೋ ಯಾರ್ಯಾರನ್ನೋ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರೆ ನಮ್ಮ ಗತಿ ಏನಾಗಬೇಕು? ನಾವು ಪಕ್ಷ ಕಟ್ಟಿಲ್ವಾ? ಇದೆಲ್ಲ ಮಾತಾಡ್ತಾ ಇದ್ದರು. ಇನ್ನೊಂದು ಕಡೆ JDS ಶಾಸಕ MT ಕೃಷ್ಣಪ್ಪ ವಿರುದ್ಧವಾಗಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಘಟನೆ ಬಳಿಕ ತುಮಕೂರು BJP ಅಭ್ಯರ್ಥಿ ವಿ ಸೋಮಣ್ಣ ಎಚ್ಚೆತ್ತುಕೊಂಡಿದ್ದಾರೆ. ವಿಧಾನಸಭೆಯ ಕ್ಷೇತ್ರವಾರು ಸಮನ್ವಯ ಸಮಾವೇಶಕ್ಕೆ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲಾ JDS ಕಚೇರಿ ಆವರಣದಲ್ಲಿಯೇ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರಲ್ಲಿ ಸಾಮರಸ್ಯ ಇರಬೇಕು ಅಂಥೇಳಿ ಇದೀಗ ಮುಖಂಡರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನ ತಿನ್ನ ಕೊಡ್ಸಪ್ಪ.